ನಮ್ಮ ರಾಜ್ಯದಲ್ಲಿ ಜನ ಒಂದು ವೇಳೆ ವಿದ್ಯುತ್ ಬಿಲ್ ಕಟ್ಟದೇ ಇದ್ದರೆ ಮುಲಾಜಿಲ್ಲದೆ ಮನೆಗೆ ಬಂದು ಪವರ್ ಕಟ್ ಮಾಡಿ ಹೋಗ್ತಾರೆ. ಆದರೆ ಇದೇ ಇಂಧನ ಇಲಾಖೆ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಭರ್ಜರಿ ವಿನಾಯಿತಿಯನ್ನು ನೀಡಿದೆ. ಕೇಳಿದ್ರೆ ಇಲಾಖೆ ನಷ್ಟದಲ್ಲಿದೆ ಅಂತ ಹೇಳ್ತಾರೆ. ಆದರೆ ಎಲ್ಲಿ ವಸೂಲಿ ಮಾಡಬೇಕಾಗಿತ್ತೋ ಅವರಿಗೆ ವಿನಾಯಿತಿಯನ್ನು ಕೊಟ್ಟು ಜನಸಾಮಾನ್ಯರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗ್ತದೆ. ಕರೆಂಟ್ ಬಿಲ್ ಕಟ್ಟದ ಸರ್ಕಾರಿ ಇಲಾಖೆಗಳಿಂದ 8,000 ಕೋಟಿ ಜನಸಾಮಾನ್ಯರ ಬಳಿ ಫಟಾಫಟ್ ವಸೂಲಿ. ಸರ್ಕಾರಿ ಇಲಾಖೆಗಳಿಗೆ ಮಾತ್ರ ವಿನಾಯಿತಿನ. 1 ತಿಂಗಳು ಜನಸಾಮಾನ್ಯರು ವಿದ್ಯುತ್ ಬಿಲ್ ಕಟ್ಟೋದು ಹೆಚ್ಚು ಕಮ್ಮಿ ಆದ್ರೂ ಪವರ್ ಕಟ್ ಮಾಡ್ತಾರೆ, ಇಲ್ಲ ದಂಡ ಹಾಕಿ ಕರೆಂಟ್ ಬಿಲ್ ವಸೂಲಿ ಮಾಡ್ತಾರೆ. ಆದ್ರಲ್ಲಿ ಸರ್ಕಾರಿ ಇಲಾಖೆ ಮತ್ತು ಕಚೇರಿಗಳಿಗೆ ಇಂಧನ ಇಲಾಖೆ ಭಾರೀ ವಿನಾಯಿತಿ ಕೊಟ್ಟಂತೆ ಕಾಣ್ತಿದೆ. ಯಾಕಂದ್ರೆ ಬಹುತೇಕ ಸರ್ಕಾರಿ ಇಲಾಖೆಗಳು ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 8,000 ಕೋಟಿಯಷ್ಟು ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿವೆ. ಹೌದು, ಸರ್ಕಾರಿ ಇಲಾಖೆಗಳು ಬರೋಬ್ಬರಿ 8,000 ಕೋಟಿಯಷ್ಟು ವಿದ್ಯುತ್ ಬಿಲ್ ಬಾಕಿ ಇಟ್ಟುಕೊಂಡಿದೆ. ಅಚ್ಚರಿಯಾದ್ರೂ ಇದು ಸತ್ಯ. ಇಂಧನ ಇಲಾಖೆಯೇ ಈ ಡೇಟಾವನ್ನ ನೀಡಿದೆ. ಹಾಗಿದ್ರೆ ಯಾವ್ಯಾವ ಸರ್ಕಾರಿ ಇಲಾಖೆ ಎಷ್ಟೆಷ್ಟು ಬಾಕಿ ಬಿಲ್ ಉಳಿಸಿಕೊಂಡಿದೆ ಅಂತ ನೋಡೋದಾದ್ರೆ, ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬಾಕಿ? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 4,106 ಕೋಟಿ, ನಗರಾಭಿವೃದ್ಧಿ ಇಲಾಖೆ 2,313 ಕೋಟಿ, ನೀರಾವರಿ ಇಲಾಖೆ 1,085 ಕೋಟಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 353 ಕೋಟಿ, ಸಣ್ಣ ನೀರಾವರಿ ಇಲಾಖೆ 126 ಕೋಟಿ, ಆರೋಗ್ಯ ಇಲಾಖೆ 33 ಕೋಟಿ, ಇತರೆ 30 ಸರ್ಕಾರಿ ಇಲಾಖೆಗಳು 90 ಕೋಟಿ. ಒಟ್ಟು ಹಣ ಬಾಕಿ 8,169 ಕೋಟಿ. ಹಣ ಕೊರತೆ ನೆಪವೊಡ್ಡಿ ಬಿಲ್ ಪಾವತಿಸದ ಇಲಾಖೆಗಳು. ಇಂಧನ ಇಲಾಖೆ ಬೊಕ್ಕಸಕ್ಕೆ 8,000 ಕೋಟಿಯಷ್ಟು ನಷ್ಟ. ಸರ್ಕಾರಿ ಇಲಾಖೆಗಳಿಗೆ ಕರೆಂಟ್ ಬಿಲ್ ಕಟ್ಟುವಂತೆ ಇಂಧನ ಇಲಾಖೆ ಸೂಚಿಸಿದೆ. ಆದರೆ ಕೆಲ ಇಲಾಖೆಗಳು ದುಡ್ಡಿನ ಕೊರತೆ ನೆಪವೊಡ್ಡಿ ಕಟ್ಟಿಲ್ಲ. ಹೀಗಾಗಿ ಇಂಧನ ಇಲಾಖೆಗೆ 8,000 ಕೋಟಿಯಷ್ಟು ಬೊಕ್ಕಸಕ್ಕೆ ನಷ್ಟವಾಗಿದೆ. ಪ್ರತಿ ವರ್ಷವೂ ನಷ್ಟದ ನೆಪವೊಡ್ಡಿ ಜನರಿಗೆ ದರ ಏರಿಕೆಯ ಬಿಸಿಯನ್ನ ಇಲಾಖೆ ನೀಡುತ್ತೆ. ಆದರೆ ಬಿಲ್ ಪಾವತಿ ಮಾಡದ ಸರ್ಕಾರಿ ಇಲಾಖೆಗಳ ಬಳಿ ಮಾತ್ರ ಬಿಲ್ ಕಲೆಕ್ಟ್ ಮಾಡೋಕೆ ಇನ್ನೂ ಮೀನಾಮೇಷ ಎಣಿಸುತ್ತಿದೆ. ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ, ಬೇರೆ ರಾಜ್ಯಗಳಿಂದ ವಿದ್ಯುತ್ ಖರೀದಿ. ರಾಜ್ಯದಲ್ಲಿ ಈ ಬಾರಿಯ ಬೇಸಿಗೆಯಲ್ಲಿ ವಿದ್ಯುತ್ ಸಮಸ್ಯೆ ಆಗಲ್ಲ, ಲೋಡ್ ಶೆಡ್ಡಿಂಗ್ ಇಲ್ಲ ಎಂದು ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಅಲ್ಲದೆ ಸ್ಮಾರ್ಟ್ ಮೀಟರ್ ಕಡ್ಡಾಯಗೊಳಿಸುತ್ತೇವೆ. ಕೆಲ ಜಿಲ್ಲೆಗಳಲ್ಲಿ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಓವರ್ಲೋಡ್ನಿಂದ ಸಮಸ್ಯೆ ಆಗುತ್ತಿದೆ. ಇದು ಪವರ್ ಕಟ್ ಅಲ್ಲ ಎಂದಿದ್ದಾರೆ. ಪ್ರಸ್ತುತ 18,500 ಮೆಗಾವ್ಯಾಟ್ ವಿದ್ಯುತ್ಗೆ ಡಿಮ್ಯಾಂಡ್ ಇದೆ. ಯುಪಿ, ಪಂಜಾಬ್ ಸೇರಿದಂತೆ ಬೇರೆ ರಾಜ್ಯಗಳ ಜೊತೆ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ವಿದ್ಯುತ್ ಖರೀದಿ ಮಾಡುತ್ತೇವೆ ಎಂದು ಜಾರ್ಜ್ ಹೇಳಿದ್ದಾರೆ. ಕೆಲವು ಭಾಗದಲ್ಲಿ ಪವರ್ ಕಟ್ ಅಲ್ಲ, ಪವರ್ ಇದೆ. ನಮಗೆ ಟ್ರಾನ್ಸ್ಮಿಷನ್ ಮತ್ತು ಸಬ್ಸ್ಟೇಷನ್ ಓವರ್ ಕೆಪಾಸಿಟಿ ಆದಾಗ ಅದನ್ನು ಡೈವರ್ಟ್ ಮಾಡಬೇಕು. ಡೈವರ್ಟ್ ಮಾಡಿ ಲಿಂಕ್ ಲೈನ್ ಮಾಡಲಿಕ್ಕೆ ಎಲ್ಲ ಆದೇಶಗಳು ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ನಮಗೆ 16,500 ಮ್ಯಾಕ್ಸಿಮಮ್ ಡಿಮಾಂಡ್ ಇದ್ರೂ ಸಮೇತ ಪವರ್ ಕಟ್ ಮಾಡಿದೆ. ನಮ್ಮ ಗೃಹ ಜ್ಯೋತಿದಲ್ಲಿ ಸಬ್ಸಿಡಿ ಬರೋದು ಒಂದು ಅಡ್ವಾನ್ಸ್ ಆಗಿ ಬರುತ್ತೆ. ಚೆಸ್ಕಾಂ MD ನ ಕೇಳಿದೆ, ನೀವು ಯಾಕೆ ಆ ಥರ ಲೆಟರ್ ಕಳಿಸಿದ್ರ? ನಾನು ಕಳಿಸಿಲ್ಲ, ನಮ್ಮ ಕಮರ್ಷಿಯಲ್ ಮ್ಯಾನೇಜರ್ ನನ್ನ ನೋಟಿಸಿಗಿಲ್ಲದೆ ಕಳಿಸಿದ್ದಾರೆ ಅಂತ ಹೇಳಿದ್ರು. ಎಸ್, ನೋಟಿಸ್ ಕೊಡ್ಲಿಕ್ಕೆ ಹೇಳಿದ್ರು. ಅದೇನಿರಲಿ, ಸರ್ಕಾರಿ ಇಲಾಖೆಗಳು ಬಾಕಿ ಉಳಿಸಿಕೊಂಡಿರೋ ವಿದ್ಯುತ್ ಬಿಲ್ ಪಾವತಿಸಬೇಕಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.